ಅಮ್ಮನ ಮನಸ್ಸಿಗೆ ನೋವಾಗಬಹುದು ಎಂದು ಸಹ ಇವಳು ಯೋಚಿಸಲಿಲ್ವಲ್ಲ. ನಾನು ಇಲ್ಲಿಗೆ ಬಂದು ತಪ್ಪು ಮಾಡಿದ್ನೇನೋ ಅನ್ನಿಸ್ತಿದೆ. ಅಲ್ಲೇ ಇದ್ದಿದ್ರೆ ಯಾರೂ ಮಾತನಾಡಿಸೋವವರು ಇರ್ತಿರ್ಲಿಲ್ಲ. ರಂಗನೇ ಆಳುಗಳ ಹತ್ತಿರ ಕೆಲಸ ಮಾಡಿಸ್ತಿದ್ದ. ಹೊತ್ತೊತ್ತಿಗೆ ಅವರಿಗೆಲ್ಲ ಅಡಿಗೆ ಬೇಯಿಸಾಕ್ತಿದ್ದೆ. ಒಂದೊಂದು ದಿನ ಆಳುಗಳು ಜಾಸ್ತಿ ಜನ ಬಂದಾಗ ಆಗ ಅಡಿಗೆ ಮಾಡೋದಕ್ಕೆ ರಂಗ ಒಬ್ಬ ಹೆಣ್ಣಾಳನ್ನು ಕಳಿಸ್ತಿದ್ದ. ನನಗಾಗ ಆ ಕೆಲಸವೂ ತಪ್ತಿತ್ತು. ಈಗ ಇಲ್ಲಿಗೆ ಬಂದು ಇವಳ ಹತ್ರ ಅನ್ನಿಸ್ಕೊಳ್ಳೋ ಹಾಗಾಯ್ತೇ ಎಂದು ಯೋಚಿಸುತ್ತಾ ಕುಳಿತಿದ್ಲು. ತಾಯಿ ತಲೆಗೆ ತಗ್ಗಿಸಿಕೊಂಡು ಸುಮ್ಮನೆ ಕುಳಿತಿರೋದನ್ನು ನೋಡಿ ಪ್ರಮಿಳಾಳಿಗೆ ನಾನು ಹಾಗೆ ಮಾತನಾಡಬಾರ್ದಿತ್ತೇನೋ ಅನ್ನಿಸ್ತು. ಈ ಮಾತಿನಿಂದ ಅಮ್ಮನ ಮನಸ್ಸಿಗೆ ಬೇಜಾರಾಗಿರಬೇಕು ಅಂದ್ಕೊಂಡು ಹತ್ತಿರ ಬಂದು ಕುಳಿತುಕೊಂಡು, ಯಾಕಮ್ಮ ಸಪ್ಪಗಿದ್ದೀರಾ ಎಂದ್ಲು. ಬೇಸರ ಯಾಕಮ್ಮ, ಹೆತ್ತ ಮನೆಗೆ ಬುದ್ಧಿ ಹೇಳುವಷ್ಟು ದೊಡ್ಡವಳಾಗಿ ಬಿಟ್ಟಿದೆಯಲ್ಲಮ್ಮ, ತುಂಬ ಸಂತೋಷವಾಗ್ತಿದೆ. ಅಮ್ಮ, ಒಂದ್ಸಲ ನೀವು ಯೋಚನೆ ಮಾಡಮ್ಮ, ನಾನು ಹೇಳಿದ್ದು ತಪ್ಪೋ ಅಥವಾ ಸರಿನೋ ನಿನಗೆ ತಿಳಿಯುತ್ತೆ. ನೀನು ಎಷ್ಟು ಸಲ ಹೇಳಿದ್ಯಮ್ಮ ಮನೆಯವರೆಲ್ಲ ನಮ್ಮ ಆರೈಕೆ ಮಾಡ್ತಿದ್ರು ಅಂತ. ಹೌದು, ಈಗಲೂ ಹೇಳ್ತೀನಿ, ಮಾಡ್ತಿದ್ರು. ಮತ್ತು ಅತ್ತಿಗೆ ವಿಷಯದಲ್ಲಿ ಯಾಕಮ್ಮ ಅಷ್ಟು ಕಠೋರವಾಗಿ ನಡ್ಕೊತಿದ್ದೀಯಾ? ಆಗ ನೀನಿದ್ದ ಪರಿಸ್ಥಿತಿಯಲ್ಲೇ ಅಲ್ವೇನಮ್ಮ ಈಗ ಅತ್ತಿಗೆ ಇರೋದು. ಅದೇ ಆರೈಕೆ ಅವರಿಗೆ ಬೇಕಲ್ವೇನಮ್ಮ? ಅವರೇನಮ್ಮ ತಪ್ಪು ಮಾಡಿದ್ದಾರೆ? ಒಂದು ದಿನವಾದರೂ ನಿಮಗೆ ಎದುರು ಮಾತನಾಡ್ತಿದ್ರಾ? ಅಮ್ಮ, ನಮ್ಮ ಮನೆಯವರೆಲ್ಲ ಅತ್ತಿಗೆಯ ಪರವಾಗಿ ಮಾತನಾಡ್ತಾರೆ. ಒಂದು ವೇಳೆ ಅವರು ನಿಮ್ಮ ಮಾತಿಗೆ ಎದುರು ಮಾತನಾಡಿದ್ರು ಯಾರೂ ಅವರನ್ನು ಏನೂ ಅಂತಿರಲಿಲ್ಲ. ಆದರೂ ಅವರು ನೀವು ಹೇಳ್ದಂಗೆ ಕೇಳ್ತಿದ್ರು ಸಹ ನಿಮಗೆ ಅವರ ಬಗ್ಗೆ ಸ್ವಲ್ಪನೂ ಕರುಣೆ ಬರಲಿಲ್ವಲ್ಲಮ್ಮ? ಹೇಳಿ, ಅವರ ಮೇಲೆ ಯಾಕೆ ನಿಮಗೆ ಅಷ್ಟೊಂದು ಕೋಪ? ಅವಳ ಮೇಲೆ ನನಗ್ಯಾಕೆ ಕೋಪ ಬರುತ್ತೆ? ಮತ್ತು ಯಾಕೆ ಆಸ್ಪತ್ರೆಯಲ್ಲಿ ಅವರಿಗೆ ವಿಶ್ರಾಂತಿ ಬೇಕು ಅಂತ ಹೇಳಿದ್ರು ನಿಮಗೆ ಗೊತ್ತಾಗಲಿಲ್ವಾ? ಒಂದೇ ಸಮ ದುಡಿತಿದ್ರೂ ಸಹ ನೀನು ಅವರ ಬಗ್ಗೆ ಕಾಳಜಿ ತೋರಿಸದೆ ಉದಾಸೀನದಿಂದನೇ ಇದ್ದೆ. ಇದರಿಂದ ಅವರ ಮನಸ್ಸಿಗೆ ನೋವಾಗಬಹುದೆಂದು ಅರ್ಥ ಮಾಡ್ಕೊಳ್ಳಿಲ್ಲ ಅಲ್ವೇ? ನೀನು ಇಷ್ಟು ಮಾತು ಯಾವಾಗ ಕಲಿತೆ? ನಾನು ಹೇಗೆ ಹೇಳಿದರೆ ಹಾಗೆ ಕೇಳ್ಕೊಂಡಿದ್ದೆ. ಈಗ ನನಗೆ ಬುದ್ಧಿ ಹೇಳೋ ಮಟ್ಟಿಗೆ ಬೆಳೆದಿದ್ದೀಯಾ? ನಾನು ಸ್ವಲ್ಪ ದಿನ ದೂರ ಇದ್ದಿದ್ದಕ್ಕೆ ಹೀಗೆ ತಯಾರಾಗಿ ಬಿಟ್ಟಿದ್ದೀಯಾ? ಅಮ್ಮ, ನಾನು ಮೊದಲಿನಿಂದಲೂ ನಿನ್ನ ಬಳಿಯೇ ಬೆಳೆದಿದೆ. ನನಗೆ ಬುದ್ಧಿ ಬಂದಾಗಲಿಂದಲೂ ನಿನ್ನ ಮಾತನ್ನು ಕೇಳ್ತಿದ್ದಿ. ದೊಡ್ಡಮ್ಮ ಸಹ ನನ್ನನ್ನು ತುಂಬ ಮುದ್ದಿನಿಂದ ಸಾಕಿದ್ರು. ಅವರು ಹಳ್ಳಿಗೆ ಹೋದ್ಮೇಲೆ ನಾನು ಹೆಚ್ಚಾಗಿ ನಿನ್ನ ಜೊತೆಯಲ್ಲಿ ಇರ್ತಿದ್ದೆ. ಆದ್ದರಿಂದ ಎಲ್ಲ ನಿನ್ನ ಗುಣಗಳನ್ನೇ ಅಭ್ಯಾಸ ಮಾಡಿಕೊಂಡೆ. ಕಷ್ಟದ ಅರಿವೇ ನನಗಿಲ್ಲದಂತೆ ಮನೆಯವರೆಲ್ಲ ನನ್ನನ್ನು ಪ್ರೀತಿಯಿಂದ ಸಾಕಿದ್ರು. ಹಾಗಾಗಿ ಇನ್ನೊಬ್ಬರ ನೋವನ್ನು ಅರ್ಥ ಮಾಡಿಕೊಳ್ಳುವ ಶಕ್ತಿ ನನಗಿಲ್ಲದಾಯಿತು. ಆದರೆ ನೀನು ಎಲ್ಲ ಕಷ್ಟ ಸುಖ ಅನುಭವಿಸಿದಂಥವಳು. ಆದ್ದರಿಂದ ಅತ್ತಿಗೆ ಮನಸ್ಸನ್ನು ತಿಳಿದುಕೊಳ್ಳಬೇಕಾಗಿತ್ತು. ನೀನು ಆ ರೀತಿ ಮಾಡಲಿಲ್ಲ. ದೊಡ್ಡಮ್ಮ ಇಲ್ಲಿಗೆ ಬಂದ ಮೇಲೆ ಎಲ್ಲವನ್ನೂ ತಿಳಿಸಿ ಹೇಳಿದ್ರು. ಇನ್ನೊಬ್ಬರ ಕಷ್ಟಕ್ಕೆ ಮರುಗುವ ಗುಣವನ್ನು ಕಲಿಸ್ಕೊಟ್ರು. ಆಗ ನನ್ನ ತಪ್ಪಿನ ಅರಿವಾಗಿ ತುಂಬ ನೋವಾಯಿತು. ಆದರೆ ನೀನು ಮಾತ್ರ ಬದಲಾಗಲಿಲ್ಲ. ಈಗ ಹೇಳಮ್ಮ, ನಾನು ಹೇಳಿದ್ರಲ್ಲಿ ತಪ್ಪಿದೆಯಾ? ಸ್ವಲ್ಪ ಹೊತ್ತು ಇಬ್ಬರು ಮೌನವಾದರು. ಆದರೂ ಶಕುಂತಲಮ್ಮನ ಬಾಯಿಂದ ಒಂದು ಮಾತು ಬರಲಿಲ್ಲ. ತಾಯಿಯ ಮೌನ ಕಂಡು ಇನ್ನು ಇವರು ಬದಲಾಗೋದಿಲ್ಲ. ಹಿರಿಯರು ಹೇಳುವ ಹಾಗೆ ಹುಟ್ಟುಗುಣ ಸುಟ್ಟರೂ ಹೋಗೋದಿಲ್ಲ ಎನ್ನುವ ಗಾದೆ ಇಂಥವರನ್ನೇ ನೋಡಿ ಹೇಳಿರಬೇಕು ಎಂದುಕೊಂಡು ಎದ್ದು ಹೋದ್ಲು. ಶಕುಂತಲಮ್ಮ ಮಗಳ ಮಾತುಗಳನ್ನೇ ಮೆಲುಕು ಹಾಕುತ್ತಾ ಕುಳಿತುಬಿಟ್ಲು. ಇವಳಿಗೆ ಇರುವ ಜ್ಞಾನವೂ ಸಹ ನನಗಿಲ್ಲದಾಯಿತು. ನನಗೆ ಮನೆಯವರೆಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದ್ರು, ಪ್ರೀತಿಯಿಂದ ನೋಡಿಕೊಂಡಿದ್ರು. ಅದೆಲ್ಲವೂ ನನಗೆ ಯಾಕೆ ಅರ್ಥವಾಗಲಿಲ್ಲ? ಅಷ್ಟು ಬೇಗ ಎಲ್ಲವನ್ನು ಮರೆತುಬಿಟ್ಟಿದ್ದೀನಿ. ಇದರಿಂದ ಎಲ್ಲರಿಗೂ ನನ್ನ ಮೇಲೆ ಇಂತಹ ಭಾವನೆ ಬಂದಿರುತ್ತೆ. ಆದರೂ ಅದೆಲ್ಲವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳದೆ ಮೊದಲಿನಂತೆ ಪ್ರೀತಿಯಿಂದ ನೋಡ್ಕೊಳ್ತಿದ್ದಾರೆ. ಇವರೆಲ್ಲರ ಮುಂದೆ ನಾನೆಷ್ಟು ಸಣ್ಣವಳಾಗ್ಬಿಟ್ಟೆ. ನನ್ನಂಥವಳನ್ನೇ ಇಷ್ಟು ಪ್ರೀತಿಯಿಂದ ನೋಡ್ಕೊಳ್ಳುವಾಗ ಇನ್ನು ಸುಗುಣ ಸಂಪನ್ನಳಾದ ಕಲ್ಯಾಣಿಯನ್ನು ಎಷ್ಟು ಪ್ರೀತಿಯಿಂದ ನೋಡಿಕೊಳ್ಳೋದ್ರಲ್ಲಿ ತಪ್ಪೇನಿದೆ? ಅವಳು ಎಲ್ಲರ ಒಳ್ಳೆತನೇ ಬಯಸುವವಳು. ಇನ್ನು ಎಲ್ಲರೂ ಸೇರಿ ಅವಳ ಒಳ್ಳೆತನ ಬಯಸದೇ ಇರುತ್ತಾರಾ? ಇನ್ನು ಮುಂದೆ ಆದರೂ ನನ್ನ ತಪ್ಪನ್ನು ನಾನು ತಿದ್ದಿಕೊಳ್ಬೇಕು. ಪಾಪ ಕಲ್ಯಾಣಿಗೂ ಒಂದು ಮಗುವಾದರೆ ಅವಳ ಮಡುಲು ತುಂಬಿ ತಾಯಿತನದಿಂದ ಅವಳ ಹೆಣ್ಣು ಜನ್ಮ ಸಾರ್ಥಕ ಆಗುತ್ತದೆ. ನಾನು ಯಾಕೆ ಇದೆಲ್ಲ ಯೋಚನೆಗಳೇ ಬರಲಿಲ್ಲ? ಎಲ್ಲ ನಮ್ಮ ಅಮ್ಮನ ಗುಣನೇ ನನಗೂ ಬಂದಿದೆ. ಅವರು ಇದೇ ರೀತಿ ಧೋರಣೆಯನ್ನೇ ತೋರಿಸ್ತಿದ್ರು. ನಮ್ಮದು ದೊಡ್ಡ ಕುಟುಂಬ. ನಮ್ಮ ತಂದೆಯವರು 3 ಜನ ಅಣ್ಣ ತಮ್ಮಂದಿರು ಎಲ್ಲರೂ ಒಟ್ಟಿಗೆ ಇದ್ದರು. ನಮ್ಮ ತಾಯಿ 2ನೆಯ ಸೊಸೆ. ದೊಡ್ಡಮ್ಮ ಚಿಕ್ಕಮ್ಮ ತುಂಬ ಹೊಂದಾಣಿಕೆಯಿಂದ ಇದ್ದರು. ಅಮ್ಮನೇ ಅವರ ಜೊತೆ ಸೇರಲಿಲ್ಲ. ಮನೆಯಲ್ಲಿ ಆಳು ಕಾಳು ಬಂದು ಹೋಗುವವರು ಜಾಸ್ತಿ. ಕೆಲಸವೂ ಅಷ್ಟೇ ಇರ್ತಿತ್ತು. ಅವರಿಬ್ಬರೂ ಬೇಸರಿಸಿಕೊಳ್ಳದೆ ಎಲ್ಲವನ್ನೂ ನಿಭಾಯಿಸ್ತಿದ್ರು.
ಆದರೆ ಅಮ್ಮ ಮಾತ್ರ ಸದಾ ಗೊಣಗಾಡುತ್ತಲೇ ಇದ್ದರು. ಇದೇನು ಅನ್ನ ಛತ್ರವ, ಒಲೆಯ ಮುಂದೆ ಬೇಯ್ತಲೇ ಇರಬೇಕು ಎಂತಿದ್ರು. 2-3 ತಿಂಗಳಿಗೊಂದು ಸಲ ನನಗೆ ಹುಷಾರಿಲ್ಲವೆಂದು ಮಲಗಿಬಿಡ್ತಿದ್ರು. ಒಂದು ವಾರ ಪೂರ್ತಿ ವಿಶ್ರಾಂತಿ ತೆಗೆದುಕೊಳ್ತಿದ್ರು. ನನ್ನ ಕೈಯಲ್ಲಿ ಸಹ ಹೆಚ್ಚು ಕೆಲಸ ಮಾಡಿಸ್ತಿರ್ಲಿಲ್ಲ. ಹೀಗಾಗಿ ಮೈ ಬಗ್ಗಿಸಿ ದುಡಿಯೋದೆಂದರೆ ನನಗಾಗ್ತಿರ್ಲಿಲ್ಲ. ಮದುವೆಯಾಗಿ ಬಂದ ಮೇಲೆ ಇಲ್ಲಿಯೂ ಅಷ್ಟೇ, ಪ್ರೀತಿಯಿಂದ ನೋಡಿಕೊಳ್ಳೋ ಜನ, ಯಾರ ಭಯವೂ ಇಲ್ಲದಾಯಿತು. ಇನ್ನು ಸೋಂಬೇರಿತನ ಹೆಚ್ಚಾಯಿತು. ಹೀಗಾಗಿ ಇನ್ನೊಬ್ಬರ ನೋವಿಗೆ ಮರಗುವ ಗುಣವನ್ನೇ ಕಳೆದುಕೊಂಡ್ಬಿಟ್ಟೆ. ಇಷ್ಟು ವರ್ಷ ಅಕ್ಕನನ್ನು ನೋಡಿ ಸಹ ಬುದ್ಧಿ ಕಲೀಲಿಲ್ಲ. ಅವರು ಹೆಚ್ಚಾಗಿ ಹಳ್ಳಿಯಲ್ಲೇ ಇರ್ತಿದ್ದರಿಂದ ನನ್ನಿಂದ ಅವರು ದೂರವೇ ಇದ್ದರು. ಹಾಗಾಗಿ ನನ್ನಲ್ಲಿ ಬದಲಾವಣೆ ಬರಲಿಲ್ಲ. ಪ್ರಮೀಳಾ ಅವರ ದೊಡ್ಡಮ್ಮನ ಜೊತೆ ಇದ್ದು ಅವರ ಗುಣ ಕಲಿತು ಬದಲಾಗಿದ್ದಾಳೆ. ಹೆಣ್ಣು ಮಕ್ಕಳು ಬೇರೊಂದು ಮನೆಯ ಬೆಳಕಾಗಿ ಹೋಗುವವರು. ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಒಳ್ಳೆಯ ಗುಣ ನಡತೆಗಳನ್ನು ಕಲಿಸಬೇಕು. ತಾಯಂದಿರಿಗೆ ಆ ಗುಣ ಇಲ್ಲದೇ ಇದ್ದಾಗ ಇನ್ನು ಮಕ್ಕಳಿಗೇನು ಕಲಿಸ್ತಾರೆ? ಆ ಮಕ್ಕಳು ಮದುವೆ ಆಗಿ ಹೋದ ಮನೆಯನ್ನು ಎಷ್ಟು ಮಾತ್ರ ಬೆಳಗುತ್ತಾರೆ? ಅದಕ್ಕೆ ಹೆಚ್ಚಾಗಿ ಹೆಣ್ಣು ಮಕ್ಕಳು ಮದುವೆಯಾಗಿ ಹೋದ ವರ್ಷಕ್ಕೆಲ್ಲ ಇನ್ನೊಂದು ಸಂಸಾರ ಹೂಡೋದು. ವಯಸ್ಸಾದ ಅತ್ತೆ ಮಾವನನ್ನು ನೋಡಿಕೊಳ್ಳುವ ಮನಸ್ಸು ಬರೋದಿಲ್ಲ. ಮನೆಯವರ ಮೇಲೆ ಇಲ್ಲಸಲ್ಲದ ಚಾಡಿಗಳನ್ನು ಗಂಡನಿಗೆ ಹೇಳಿ ಅವನ ಮನಸ್ಸನ್ನು ಕೆಡಿಸ್ತಾರೆ. ಕೆಲವು ಗಂಡಸರು ಹುಟ್ಟಿದಾಗಿನಿಂದಲೂ ನೋಡಿದ ತಂದೆ ತಾಯಿಗಿಂತ ಬಂದ ಹೆಂಡತಿಯ ಮಾತನ್ನು ನಂಬ್ತಾರೆ. ಇಷ್ಟು ವರ್ಷ ಪ್ರೀತಿಯಿಂದ ಸಾಕಿ ಬೆಳೆಸಿದವರ ಮದುವೆಯಾದ ಮಗನ ಒಳಿತನ್ನು ಬಯಸುವುದಿಲ್ಲವೇ? ಮೊಮ್ಮಕ್ಕಳನ್ನು ಕಾಣಬೇಕೆಂಬ ಬಯಕೆ ಅವರಿಗಿರುವುದಿಲ್ಲವೇ? ಈ ಗಂಡು ಮಕ್ಕಳು ಯಾಕೆ ಇದನ್ನು ಅರ್ಥ ಮಾಡಿಕೊಳ್ಳೋದಿಲ್ಲ? ಮನೆಗೆ ಬಂದ ಸೊಸೆ ದೂರವಾದರೆಂದು ತಂದೆ ತಾಯಿಯನ್ನು ತೊರೆದು ಬಿಡ್ತಾಳೆ. ಅವರ ಮೇಲೆ ಗಂಡನಿಗೆ ಚಾಡಿ ಹೇಳ್ತಾಳೆ. ಇದೆಲ್ಲವನ್ನು ಗಂಡು ಮಕ್ಕಳು ತಿಳಿದುಕೊಂಡು ಹೆಂಡತಿಗೆ ಬುದ್ಧಿ ಹೇಳಿ ತಿಳಿದಿದ್ರೆ ಸಂಸಾರಗಳು ಒಡೆಯೋದಿಲ್ಲ. ಆದರೆ ನನ್ನಂಥ ತಾಯಂದಿರು ತನ್ನ ಮಕ್ಕಳಿಗೆ ಬುದ್ಧಿ ಹೇಳುವ ಬದಲು ಅವರನ್ನೇ ಕೆಟ್ಟ ದಾರಿಗೆ ಎಳಿತಾರೆ. ಆಗ ಅವರೆಲ್ಲ ಸಂಸಾರದಲ್ಲಿ ಚೆನ್ನಾಗಿ ಬಾಳಲು ಸಾಧ್ಯ ಎಂದು ಯೋಚಿಸುತ್ತಾ ಕುಳಿತಿದ್ರು. ಕಲ್ಯಾಣಿ ತನ್ನ ರೂಮಿನಿಂದ ಹೊರಗೆ ಬಂದು ಶಕುಂತಲಮ್ಮನನ್ನು ನೋಡಿ, ಯಾಕೆ ಇವರು ಏನು ಚಿಂತೆ ಮಾಡ್ತಾ ಇರುವಂತಿದೆಯಲ್ಲ, ಇವರಿಗೇನಾಗಿದೆ ಅಂತ ಚಿಂತೆ? ಒಂದು ವೇಳೆ ಹಳ್ಳಿಯಲ್ಲಿರುವುದು ಅವರಿಗೆ ಇಷ್ಟವಿಲ್ಲವೇನೋ ಅಂತ ಅನ್ನಿಸ್ತಿದೆ. ಹೋಗಿ ಏನಾದರೂ ಸಮಾಧಾನ ಹೇಳೋಣ ಎಂದುಕೊಂಡು ಶಕುಂತಲಮ್ಮನ ಹತ್ರ ಬಂದು ಕುಳಿತು ಪ್ರೀತಿಯಿಂದ ಅತ್ತೆ ಎಂದಳು. ಆ ಕರೆಯನ್ನು ಕೇಳಿ ತಲೆ ಎತ್ತಿ ಅವಳ ಮುಖ ನೋಡಿದ್ಲು. ಎಂಥ ನಿಷ್ಕಲ್ಮಶವಾದ ಮುಖ! ನಾನು ಇವಳಿಗೆ ಇಷ್ಟೆಲ್ಲ ನೋವು ಕೊಟ್ಟಿದ್ರೂ ಸಹ ಅದ್ಯಾವುದನ್ನು ಅವಳು ಮನಸ್ಸಿನಲ್ಲಿಟ್ಟುಕೊಳ್ಳದೆ ಇಷ್ಟು ಪ್ರೀತಿಯಿಂದ ಮಾತನಾಡಿಸ್ತಿದ್ದಾಳೆ. ಇವಳಿಗಿರುವಂಥ ಗುಣ ನನಗೆ ಬರಲಿಲ್ಲ ಎಂದುಕೊಳ್ಳುತ್ತಾ ಕಲ್ಯಾಣಿಯ ಮುಖವನ್ನೇ ನೋಡುತ್ತಿದ್ಲು. ಇವರ ವಿಚಿತ್ರ ವರ್ತನೆ ನೋಡಿ ಕಲ್ಯಾಣಿಗೆ ಆಶ್ಚರ್ಯವಾಯಿತು. ಏನಾಗಿದೆ ಇವರಿಗೆ? ಹೀಗೆ ಮಂಕಾಗಿದ್ದಾರಲ್ಲ, ಮೈಯಲ್ಲಿ ಹುಷಾರಿಲ್ವಾ ಎಂದುಕೊಂಡು ಇನ್ನೂ ಹತ್ತಿರ ಬಂದು, ಯಾಕತ್ತೆ ಹುಷಾರಿಲ್ವಾ, ಏನಾಗಿದೆ ಎಂದು ಕೈ ಹಿಡಿದುಕೊಂಡು ನೋಡಿದಳು. ಆಗಲೂ ಸಹ ಶಕುಂತಲಮ್ಮ ಮಾತನಾಡದೆ ಅವಳನ್ನು ನೋಡುತ್ತಾ ಹಾಗೆ ಕುಳಿತಿದ್ಲು. ಅತ್ತೆ, ಕುಡಿಯಲು ಏನಾದರೂ ತಂದುಕೊಡ್ಲಾ? ಇರಿ, ಬಿಸಿ ಬಿಸಿಯಾಗಿ ಕಾಫಿ ತರ್ತೀನಿ ಎಂದು ಮೇಲಕ್ಕೆದ್ದಳು. ತಕ್ಷಣ ಶಕುಂತಲಮ್ಮ ಅವಳ ಕೈ ಹಿಡಿದುಕೊಂಡು ತನ್ನ ಪಕ್ಕದಲ್ಲೇ ಕೂರಿಸ್ಕೊಂಡ್ಳು. ಅವಳ ತಲೆ ನೆವರಿಸುತ್ತಾ ಮಮತೆಯಿಂದ ಅವಳ ಮುಖವನ್ನು ನೋಡುತ್ತಾ, ಕಲ್ಯಾಣಿ, ನನ್ನ ಮೇಲೆ ನಿನಗೆ ಕೋಪ ಇಲ್ವಾ? ನಿಮ್ಮ ಮೇಲೆ ನನಗೆ ಕೋಪನಾ? ಯಾಕತ್ತೆ ಹಾಗೆ ಕೇಳ್ತಿದ್ದೀರಾ? ಈ ದಿನ ನಿಮ್ಮ ವರ್ತನೆ ವಿಚಿತ್ರವಾಗಿದೆ. ಏನಾಗಿದೆ? ಹುಷಾರಾಗಿದ್ದೀರಿ ತಾನೆ? ಹೋಗಲಿ, ಆಸ್ಪತ್ರೆಗೆ ಏನಾದರೂ ಹೋಗಿ ಬರೋಣವಾ? ನನ್ನ ಬಗ್ಗೆ ಯಾಕಮ್ಮ ಅಷ್ಟೊಂದು ಕಾಳಜಿ ನಿನಗೆ? ಏನತ್ತೆ ಹೀಗೆ ಕೇಳ್ತಿದ್ದೀರಾ? ಏನೋ ವಿಚಿತ್ರವಾಗಿ ನಡ್ಕೊಳ್ತಿದ್ದೀರಲ್ವಾ? ಸ್ವಲ್ಪ ಹೊತ್ತು ಮಲಗಿ ವಿಶ್ರಾಂತಿ ತಗೊಳ್ಳಿ, ಆಗ ಎಲ್ಲ ಸರಿ ಹೋಗುತ್ತೆ. ಮೇಲೇಳಿ, ರೂಮಿಗೆ ಹೋಗೋಣ ಎಂದ್ಲು. ಕಲ್ಯಾಣಿ, ನಿನಗೆ ನನ್ನ ಮೇಲೆ ಕೋಪ ಇಲ್ವೇನಮ್ಮ? ನಿಮ್ಮ ಮೇಲೆ ಕೋಪನಾ? ಯಾಕೆ? ನಾನು ನಿನಗೆ ಮಾಡಿರುವ ಅನ್ಯಾಯಕ್ಕೆ. ನಿಮ್ಮಿಂದ ನನಗೇನು ಅನ್ಯಾಯವಾಗಿದೆ? ನನಗೇನೂ ಅರ್ಥವಾಗುತ್ತಿಲ್ಲ. ಮೊದಲು ನೀವು ಸ್ವಲ್ಪ ಹೊತ್ತು ಮಲ್ಕೋ ಬನ್ನಿ. ನಿನ್ನ ಬಗ್ಗೆ ಸ್ವಲ್ಪನೂ ಕರುಣೆನೇ ತೋರಿಸಲಿಲ್ಲ. ನಿನಗೆ ತುಂಬ ಕಷ್ಟ ಕೊಟ್ಟೆ, ಆದರೂ ನನ್ನ ಬಗ್ಗೆ ಇಷ್ಟೊಂದು ಅನುಕಂಪ ತೋರಿಸ್ತಿದೆಯಲ್ಲ, ನಿನಗದೆಷ್ಟು ತಾಳ್ಮೆ ಇದೆ ಕಣೆ. ನಿನ್ನ ಈ ಗುಣದ ಮುಂದೆ ಎಂಥವರೂ ತಲೆ ಬಾಗಲೇಬೇಕು. ದೇವರು ನಿನಗೊಂದು ಅನ್ಯಾಯ ಮಾಡೋದಿಲ್ಲ, ನಿನಗೆ ಒಳ್ಳೆಯದಾಗುತ್ತೆ. ನನಗೇನೂ ಆಗಿಲ್ಲ, ಚೆನ್ನಾಗಿದ್ದೀನಿ, ಒಂದು ಲೋಟ ಕಾಫಿ ತಂದುಕೊಡು ಎಂದರು. ಈಗಲೇ ತರ್ತೀನಿ ಅತ್ತೆ ಎಂದು ಅಡಿಗೆ ಮನೆ ಕಡೆ ಬಂದಳು.
ಪಾಪದ ಹುಡುಗಿ, ತನಗೆಷ್ಟೇ ನೋವಾದರೂ ಅದನ್ನು ತಾನೇ ನುಂಗಿಕೊಂಡು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸುತ್ತಾ ನಗು ನಗುತ್ತಾ ಬಾಳ್ತಾಳೆ. ಇನ್ಮೇಲೆ ಇವಳಿಗೆ ಯಾವ ತೊಂದರೆಯೂ ಆಗದಂತೆ ನೋಡಿಕೊಂಡು ನ್ಯಾಯ ಸಿಗುವ ಹಾಗೆ ಮಾಡಬೇಕು ಎಂದು ತನ್ನಲ್ಲೇ ನಿರ್ಧಾರ ಮಾಡಿಕೊಂಡ್ಳು. ಕಲ್ಯಾಣಿಗೆ 1 ವಾರದಿಂದ ಆರೋಗ್ಯದಲ್ಲಿ ತೊಂದರೆ ಕಾಣಿಸ್ತಿತ್ತು. ತಲೆ ಸುತ್ತುವುದು, ಹೊಟ್ಟೆ ತೊಳಸುವುದಂತಾಗುವುದು, ಕಣ್ಣು ಮಂಜಾಗುವುದಂತೆ ಹೀಗೆ ಆಗುತ್ತಿತ್ತು. ನಡೆಯುವಾಗ ಅಲ್ಲಿ ಬೀಳುವಂತೇನೋ ಎನ್ನುವಂತಾಗುತ್ತಿತ್ತು. ಯಾರಿಗೂ ಹೇಳಿಕೊಳ್ಳಲಾಗದೆ ಅನುಭವಿಸಲಾಗದೆ ಪರದಾಡ್ತಿದ್ಲು. ಇತ್ತೀಚೆಗೆ ಸರಿಯಾಗಿ ಊಟ ಸಹ ಮಾಡ್ತಿರ್ಲಿಲ್ಲ. ಒಂದು ದಿನ ಭಾನುವಾರ ಅವಳ ಊಟ ಮಾಡಿ ಮಲಗಿದ್ಲು. ಅಂದು ತುಂಬ ಸುಸ್ತಾಗಿದ್ದಂತೆ ಕಾಣಿಸ್ತಿದ್ಲು. ಸಂಜೆ 4 ಗಂಟೆಯಾದರೂ ಅವಳು ಎದ್ದಿರಲಿಲ್ಲ. ಪ್ರಮೀಳಾ ಕಾಫಿ ಕೊಡಲು 2 ಸಲ ಬಂದ್ಲು, ನೋಡಿದ್ರು. ಆದರೆ ಕಲ್ಯಾಣಿ ಎದ್ದಿರಲಿಲ್ಲ. ನಟರಾಜನಿಗೆ ಕಾಫಿ ತಂದುಕೊಟ್ಲು. ಅತ್ತಿಗೆಯನ್ನು ಎಬ್ಸೋಣ, ಅವರು ಕಾಫಿ ಕುಡಿಯಲಿ ಎಂದ್ಲು. ಇವರು ಮಾತನಾಡುತ್ತಿದ್ದ ಸದ್ದಿಗೆ ಕಲ್ಯಾಣಿ ಎದ್ಲು. ಬಚ್ಚಲಿಗೆ ಹೋಗಬೇಕು ಅನ್ನಿಸಿತು. ನಿಧಾನವಾಗಿ ಮೇಲ್ ಹೇಳಲು ಹೋದಾಗ ತಲೆ ಸುತ್ತು ಬಂದ ಹಾಗೆ ಆಯಿತು. ಕೆಳಗೆ ಬೀಳಲು ಹೋದಾಗ ಪ್ರಮೀಳಾ ಮತ್ತು ನಟರಾಜ ಅವಳನ್ನು ಹಿಡಿದುಕೊಂಡು ಹಾಸಿಗೆ ಮೇಲೆ ಕೂರಿಸಿದ್ರು. ನಟರಾಜನಿಗೆ ಕೊಟ್ಟ ಕಾಫಿಯನ್ನು ಕಲ್ಯಾಣಿಗೆ ಕೊಟ್ಟರು. ಕಾಫಿ ಕುಡಿದ ಮೇಲೆ ಸ್ವಲ್ಪ ಸುಧಾರಿಸ್ಕೊಂಡು ಹೇಗೆ ಆಯಿತು? ನಿಧಾನವಾಗಿ ಮೇಲೇಳಲು ಹೋದಾಗ, ಈಗಲೇ ಯಾಕೆ ಮೇಲ ಕೇಳ್ತಿರುವುದು? ಸ್ವಲ್ಪ ಹೊತ್ತು ಕೂತಿರಿ ಎಂದ್ಲು ಪ್ರಮೀಳಾ. ನಾನು ಬಚ್ಚಲಿಗೆ ಹೋಗಬೇಕು ಎಂದ್ಲು ನಿಧಾನವಾಗಿ. ಹೌದಾ, ಹಾಗಾದರೆ ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ ಎಂದು ಕೈ ಹಿಡಿದುಕೊಂಡು ಹೋದ್ಲು. ಕಲ್ಯಾಣಿ ಬಚ್ಚಲು ಮನೆಯಿಂದ ಕಾಲು ತೊಳೆದುಕೊಂಡು ಹೊರಗೆ ಬಂದು ಹಾಗೆ ಕುಸಿದು ಕುಳಿತಳು. ನಟರಾಜ ಗಾಬರಿಯಿಂದ ಓಡಿ ಬಂದು ಕಲ್ಯಾಣಿಯನ್ನು ಹಿಡಿದುಕೊಂಡು ಹಾಸಿಗೆ ಮೇಲೆ ಮಲಗಿಸಿ, ಏನಾಯಿತು ಕಲ್ಯಾಣಿ ಎಂದು ಕೇಳಿದ. ಯಾಕೋ 1 ವಾರದಿಂದ ತುಂಬ ಸುಸ್ತಾಗ್ತಿದೆ, ತಲೆ ಸುತ್ತು ಬರುವ ಹಾಗೆ ಆಗ್ತಿದೆ, ಸರಿಯಾಗಿ ಊಟ ಮಾಡಲು ಆಗ್ತಿಲ್ಲ ಎಂದ್ಲು. ಮತ್ತ್ಯಾಕೆ ಇಷ್ಟು ದಿನ ಹೇಳಲಿಲ್ಲ? ಏತಕ್ಕೆ ಹೀಗಾಗ್ತಿದೆ ಅಂದ್ಕೊಂಡೆ, ಸುಮ್ಮನೆ ಇದ್ದೆ. ಆದರೆ ದಿನೇ ದಿನೇ ಜಾಸ್ತಿ ಆಗುತ್ತಿದೆ. ನಾಳೆ ಆಸ್ಪತ್ರೆಗೆ ಹೋಗಿ ಬರೋಣ, ಬೇಗನೆ ಸಿದ್ಧವಾಗು ಎಂದ. ಬೆಳಗ್ಗೆ ಪ್ರಮೀಳಾ ಬಂದು ಕಲ್ಯಾಣಿ ಸ್ನಾನ ಮಾಡಲು ಸಹಾಯ ಮಾಡಿದ್ಲು. ಬರೀ ಹೊಟ್ಟೆಯಲ್ಲಿ ಆಸ್ಪತ್ರೆಗೆ ಹೋಗಬೇಕಾದ್ರಿಂದ ಒಂದು ಫ್ಲಾಸ್ಕಿನಲ್ಲಿ ಕಾಫಿ ಹಾಕ್ಕೊಟ್ಟು ಬ್ರೆಡ್ಡನ್ನು ಬುಟ್ಟಿಯಲ್ಲಿ ಹಾಕಿ ಕೊಟ್ಲು. ಇದೆಲ್ಲ ಯಾಕೆ ಪ್ರಮೀಳಾ? ಅಲ್ಲಿ ಹೇಗೆ ತಿನ್ನೋದು? ಎಲ್ಲರೂ ಇರ್ತಾರೆ. ಅತ್ತಿಗೆ, ಒಳಗೆಲ್ಲೋ ಜಾಗ ಇಲ್ಲದಿದ್ರೂ ಹೊರಗೆ ಮರದ ಕೆಳಗೆ ಕುಳಿತುಕೊಂಡು ಕಾಫಿ ಕುಡೀರಿ. ಈಗಲೇ ಇಷ್ಟು ಸುಸ್ತಾಗುತ್ತಿದೆ, ಇನ್ನು ಬರೀ ಹೊಟ್ಟೆಯಲ್ಲಿ ಹೋಗಬೇಕು. ಬರೋದು ಎಷ್ಟೊತ್ತಾಗುತ್ತೋ ಏನೋ, ಅಲ್ಲಿವರೆಗೂ ಏನು ತಿಂದೇ ಇರಲು ಆಗುತ್ತಾ? ಸುಮ್ಮನೆ ಹೋಗಿ ನೀವು. ಅಣ್ಣ, ಈ ಬುಟ್ಟಿಯನ್ನು ತರ್ತೇನೆ. ಕಲ್ಯಾಣಿಗೂ ಅದು ಸರಿ ಅನಿಸಿತು. ಗಂಡ ಹೆಂಡತಿ ಇಬ್ಬರೂ ಹೊರಟರು. ಆಸ್ಪತ್ರೆಯಲ್ಲಿ ಎಲ್ಲ ಪರೀಕ್ಷೆಗಳ ನಂತರ ವೈದ್ಯರು ಇಬ್ಬರನ್ನು ಒಳಗೆ ಕರೆಸಿದ್ರು. ದಂಪತಿಗಳಿಬ್ಬರು ವೈದ್ಯರ ಕೊಠಡಿಯಲ್ಲಿ ಬಂದು ಕುಳಿತರು. ವೈದ್ಯರು ಸಂತೋಷದಿಂದ ಇವರನ್ನು ನೋಡುತ್ತಾ ಅಭಿನಂದನೆಗಳನ್ನು ತಿಳಿಸಿದರು. ಆಶ್ಚರ್ಯದಿಂದ ದಂಪತಿಗಳ ಮುಖ ನೋಡಿಕೊಂಡ್ರು. ಯಾಕೆ ಅಷ್ಟೊಂದು ಆಶ್ಚರ್ಯ ಪಡ್ತಿದ್ದೀರಿ? ಅಭಿನಂದನೆಗಳನ್ನು ಯಾಕೆ ತಿಳಿಸಿದ್ದು? ಇನ್ನೂ ನಿಮಗೆ ಅರ್ಥವಾಗಲಿಲ್ವಾ? ಇಬ್ಬರು ಇಲ್ಲವೆಂದು ತಲೆ ಅಲ್ಲಾಡಿಸಿದರು. ನಿಮ್ಮ ಆಸೆ ಇವತ್ತಿಗೆ ಕೈಗೂಡಿದೆ ಅಂದರೆ ಇಂದು ಇಬ್ಬರು ಒಟ್ಟಿಗೆ ಹೇಳಿದ್ರು. ಈಗ ಇವರಿಗೆ 2 ತಿಂಗಳಾಗಿದೆ. ಅವರಿಗೆ ವಿಶ್ರಾಂತಿ ಬೇಕು, ಓಡಾಡಲೇಬಾರದು. ಸಮಯಕ್ಕೆ ಸರಿಯಾಗಿ ಊಟ ತಿಂಡಿ ಮಾಡಬೇಕು, ಹಣ್ಣು ಹಾಲು ತಪ್ಪದೇ ತಗೋಬೇಕು. ಜೊತೆಗೆ ಇದರಲ್ಲಿ ಬರೆದ ಮಾತ್ರೆಗಳನ್ನು ತೆಗೆದುಕೊಳ್ಬೇಕು. ತಿಂಗಳಿಗೊಮ್ಮೆ ಆಸ್ಪತ್ರೆಗೆ ಬಂದು ಪರೀಕ್ಷೆ ಮಾಡಿಸ್ಕೊಳ್ಬೇಕು ಎಂದು ಹೇಳಬೇಕಾದ ಎಲ್ಲ ಎಚ್ಚರಿಕೆಗಳನ್ನು ಹೇಳಿ ಜಾಗೃತಿಯಾಗಿರಬೇಕೆಂದು ಹೇಳಿದ್ರು. ಇಬ್ಬರು ಸಂತೋಷಕ್ಕೆ ಪಾರವೇ ಇರಲಿಲ್ಲ. ಆಸೆಯಿಂದ ಹೊರಗೆ ಬಂದು ಮರದ ಕೆಳಗೆ ಕುಳಿತು ಕಲ್ಯಾಣಿ ತಿನ್ನಲು ಬ್ರೆಡ್ ಮತ್ತು ಕಾಫಿ ಕೊಟ್ಟಿದ್ದನ್ನು ಮನೆಗೆ ಹೋಗುವ ಮುನ್ನ ಸಿಹಿ ತಿಂಡಿಯನ್ನು ತೆಗೆದುಕೊಂಡು ಇಬ್ಬರು ಸಂತೋಷದಿಂದ ಮನೆಗೆ ಬಂದು ಎಲ್ಲರಿಗೂ ಸಿಹಿ ಹಂಚಿದ್ರು. ವಿಷಯ ತಿಳಿದ ಮನೆಯವರಿಗೆಲ್ಲರಿಗೂ ತುಂಬ ಸಂತೋಷವಾಯಿತು. ಅಂದಿನಿಂದ ಕಲ್ಯಾಣಿಯ ಬಗ್ಗೆ ತುಂಬ ಎಚ್ಚರಿಕೆ ವಹಿಸಿದ್ರು. ಅವಳ ಮೇಲೇಳದಂತೆ ನೋಡಿಕೊಂಡ್ರು. ಶಕುಂತಲಮ್ಮ ಸಹ ಮನೆಯವರೆಲ್ಲರಿಗೂ ಕಲ್ಯಾಣಿಯ ಆರೈಕೆಯನ್ನು ಮಾಡಿದ್ಲು. ಜೋಪಾನವಾಗಿರುವಂತೆ ಹೇಳಿದ್ಲು. ಪ್ರತಿ ತಿಂಗಳು ತಪ್ಪದೆ ಆಸ್ಪತ್ರೆಗೆ ಹೋಗಿ ಪರೀಕ್ಷೆ ಮಾಡಿಸ್ಕೊಂಡು ಬರುತ್ತಿದ್ರು. ಮಗು ಚೆನ್ನಾಗಿ ಆರೋಗ್ಯವಾಗಿ ಬೆಳೆಯುತ್ತಿದೆ ಎಂದು ಹೇಳ್ತಿದ್ರು. ಪ್ರಮೀಳಾ ಕಣ್ಣಲ್ಲಿ ಕಣ್ಣಿಟ್ಟುಕೊಂಡು ಕಲ್ಯಾಣಿಯ ಆರೈಕೆ ಮಾಡ್ತಿದ್ಲು. ವಿಷಯ ತಿಳಿದ ಕಲ್ಯಾಣಿಯ ತಂದೆ ತಾಯಿ ಆಗಾಗ ಬಂದು ಹೋಗ್ತಿದ್ರು. ಸುವರ್ಣಮ್ಮ ಬಂದಾಗಲೆಲ್ಲ 15-20 ದಿನ ಮಗಳ ಬಳಿ ಇದ್ದು ಅವಳ ಆರೈಕೆ ಮಾಡ್ತಿದ್ರು. ತವರಿಗೆ ಕರೆದುಕೊಂಡು ಹೋಗಿ ಅವಳನ್ನು ಚೆನ್ನಾಗಿ ನೋಡ್ಕೊಳ್ಬೇಕೆಂದು ಆಸೆ ಇತ್ತು. ಆದರೆ ಅವಳು ಎಲ್ಲಿಯೂ ಓಡಾಡದೆ ಹಾಸಿಗೆಯಲ್ಲೇ ಮಲಗಿ ವಿಶ್ರಾಂತಿ ಪಡೆಯಬೇಕಾಗಿತ್ತು. ಆದ್ದರಿಂದ ಆಗಾಗ ಮಗಳ ಮನೆಗೆ ಬಂದು ಅವಳನ್ನು ನೋಡ್ಕೊಳ್ತಿದ್ರು.
ಶಕುಂತಲಮ್ಮ ಸಹ ಹಳ್ಳಿಯಿಂದ ಬಂದು ವಾರಾನುಗಟ್ಟಲೆ ಮನೆಯಲ್ಲೇ ಇದ್ದು ಎಲ್ಲ ಕೆಲಸವನ್ನು ಮಾಡ್ತಿದ್ಲು. ಅಂತೂ ಕಲ್ಯಾಣಿ ತಾಯಿಯಾಗುತ್ತಿರುವುದು ಮನೆ ಮಂದಿಯನ್ನು ಸಂತಸದ ಕಡಲಲ್ಲಿ ತೇಲಿಸುತ್ತಿತ್ತು. ದೇವರಾಜ ಸಮಯ ಸಿಕ್ಕಿದಾಗಲೆಲ್ಲ ಅತ್ತೆಗೆ ಬಳಿ ಕುಳಿತು ಅವಳಿಗೆ ಮಾತುಗಳನ್ನು ಹೇಳುತ್ತಾ ಹಣ್ಣುಗಳನ್ನು ಹಂಚಿಕೊಡುತ್ತಿದ್ದನು. ಕಲ್ಯಾಣಿ ಬೇಡವೆಂದರೆ, ಅತ್ತಿಗೆ ನೀವು ಇಬ್ಬರಿಗಾಗುವಷ್ಟು ಊಟ ಮಾಡಬೇಕು, ಆದರೆ ಇಬ್ಬರಿಗಾಗುವಷ್ಟು ಸಹ ತಿಂತಿಲ್ಲ, ಈ ಹಣ್ಣಾದರೂ ಸರಿಯಾಗಿ ತಿನ್ನಿ ಎನ್ನುತ್ತಿದ್ದನು. ಹೀಗೆ ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಅವಳ ಆರೈಕೆ ಮಾಡ್ತಿದ್ರು. ಸೂರ್ಯನಾರಾಯಣರು ಕಲ್ಯಾಣಿಯನ್ನು ಎಚ್ಚರಿಕೆಯಿಂದ ನೋಡ್ಕೊಳ್ಳುವಂತೆ ಮನೆಯವರಿಗೆ ಹೇಳ್ತಿದ್ರು. ಸೊಸೆಯ ಬಗ್ಗೆ ನಿಮ್ಮೊಬ್ಬರಿಗೇನ ಕಾಳಜಿ ಇರೋದು, ನಮ್ಗ್ಯಾರಿಗೂ ಇಲ್ವಾ ಎಂದು ಹೇಳಿ ತಮಾಷೆ ಮಾಡ್ತಿದ್ರು. ಇಲ್ಲ ಎಂದು ಹೇಳಲಿಲ್ಲ, ಆದರೆ ತುಂಬ ಜಾಗೃತೆಯಾಗಿರಬೇಕು ಎಂದು ಹೇಳ್ತಿರೋದು. ಹೌದು ಬಿಡಿ, ಇಂಥ ವಿಚಾರಗಳು ಹೆಂಗಸರಿಗಿಂತ ನಿಮಗೆ ಚೆನ್ನಾಗಿ ತಿಳಿದಿರೋದು. ನೀವ್ಯಾರಿಗಾದರೂ ಹೆರಿಗೆ ಮಾಡಿದ್ದೀವಾ ಎಂದು ರೇಗಿಸುತ್ತಿದ್ರು ನಾಗರತ್ನಮ್ಮ. ಅತ್ತೆ ಮಾವನವರ ಮಾತುಗಳನ್ನು ಕೇಳುತ್ತಾ ಕಲ್ಯಾಣಿಗೆ ನಗು ಬರುತ್ತಿತ್ತು. ನೋಡ್ರಿ, ನಿಮ್ಮ ಮಾತಿಗೆ ನಿಮ್ಮ ಸೊಸೆನೂ ನಗ್ತಿದ್ದಾಳೆ ಎಂದು ಹೆಂಡತಿ ಹೇಳಿದಾಗ, ನಮ್ಮ ಮಾತು ನಿಮಗೆ ನಗು ಬರುವ ಹಾಗಿದೆ. ಏನಮ್ಮ ಕಲ್ಯಾಣಿ, ನನ್ನ ಮಾತು ಕೇಳಿ ನಗ್ತೀಯಾ? ಇಲ್ಲ ಮಾವ, ಹಾಗೇನಿಲ್ಲ. ಅತ್ತೆ ಮಾಡೋ ತಮಾಷೆಗೆ ನಗು ಬಂತು ಅಷ್ಟೆ. ಹೀಗೆ ದಿನ ಮನೆಯಲ್ಲಿ ಸಂಭ್ರಮ ತುಂಬಿತ್ತು. ಮನೆಗೆ ಬರುವ ವಾರಸುದಾರನಿಗಾಗಿ ಎಲ್ಲರೂ ಕಾತುರದಿಂದ ಕಾಯ್ತಿದ್ರು. ಪ್ರಮೀಳಾಳ ಮಕ್ಕಳಿಗಂತೂ ನಮ್ಮ ಮನೆಗೆ ಪುಟ್ಟ ಪಾಪ ಬರುತ್ತೆ, ನಾನು ಅದನ್ನು ಆಟ ಆಡಿಸ್ತೇನೆ ಎಂದು ಕುಣಿದಾಡ್ತಿದ್ರು. 7-8 ವರ್ಷಗಳ ನಂತರ ಮತ್ತೆ ಆ ಮನೆಯಲ್ಲಿ ತೊಟ್ಟಿಲು ಕಟ್ಟುವ ಕಾಲ ಬರ್ತಿತ್ತು. ಈ ದಿನಕ್ಕಾಗಿ ಮನೆಯವರೆಲ್ಲ ಆಸೆಯಿಂದ ಕಾಯ್ತಿದ್ರು. ಕಲ್ಯಾಣಿಗಂತೂ ಇನ್ನೂ ತನಗೆ ಮಕ್ಕಳಾಗುವುದಿಲ್ಲವೆಂದು ನಿರ್ಧಾರ ಮಾಡಿಬಿಟ್ಟಿದ್ಲು. ಅವಳಿಗೆ ಬದುಕುವ ಆಸೆಯೇ ಹೋಗಿತ್ತು. ಕಮಲಮ್ಮನ ಚುಚ್ಚುಮಾತು, ಶಕುಂತಲಮ್ಮನ ಚುಚ್ಚುಮಾತು, ಪ್ರಮೀಳಾಳ ವ್ಯಂಗ್ಯ ನೋಟ ಎಲ್ಲವನ್ನೂ ಸಹಿಸಿ ಬೇಸತ್ತಿದ್ಲು. ಅತ್ತೆ ಹಳ್ಳಿಯಲ್ಲಿದ್ದರೆ ನನ್ನ ಬಾಳು ಬರಡಾಗಿ ಇರ್ತಿತ್ತು. ನನ್ನ ಪಾಲಿಗೆ ದೇವರಂತೆ ಇಲ್ಲಿಗೆ ಬಂದು ನನ್ನ ಬದುಕಲ್ಲಿ ವಸಂತ ಕಾಲ ಮೂಡುವಂತೆ ಮಾಡಿದ್ರು. ಅವರಿಗೆ ನನ್ನ ಜೀವನ ಪೂರ್ತಿ ಸೇವೆ ಮಾಡಿದ್ರು ಅವರ ಗುಣ ತೀರಿಸಿಕೊಳ್ಳಲಾರೆ. ಯಾವ ಜನ್ಮದಲ್ಲಿ ನನಗೆ ಹೆತ್ತ ತಾಯಿಯಾಗಿದ್ರೋ ಏನೋ, ಈಗ ಅತ್ತೆಯಾಗಿ ಬಂದು ನನ್ನ ಬಾಳು ಬೆಳಗ್ತಿದ್ದಾರೆ ಎಂದು ತನ್ನ ಪಾಡಿಗೆ ತಾನು ಮನದಲ್ಲೇ ನೆನೆಯುತ್ತಾ ಹಾಗೆ ಕುಳಿತಿದ್ಲು. ಸೊಸೆ ಏನೋ ಯೋಚಿಸ್ತಿದ್ದಾಳೆ. ಏನಿರಬಹುದು? ಅವಳಿಗೆ ತಾಯಿಯ ನೆನಪಾದರೂ ಬಂದಿರಬಹುದಾ? ಈ ಸಮಯದಲ್ಲಿ ಹೆತ್ತಮ್ಮ ನೆನಪಾಗೋದು ಸಹಜ. ಹೆರಿಗೆ ಆಗೋವರೆಗೂ ಅವರನ್ನು ಇಲ್ಲಿಯೇ ಇರುವಂತೆ ಹೇಳಬೇಕು ಎಂದು ಕೊಳ್ಳುತ್ತಾ ಹತ್ತಿರ ಬಂದು ಸೊಸೆಯ ತಲೆ ಸವರುತ್ತಾ, ಯಾಕಮ್ಮ ಕಲ್ಯಾಣಿ, ಮಂಕಾಗಿದ್ದೀಯಾ? ಏನು ಬೇಕು? ನಿಮ್ಮ ತಾಯಿ ನೆನಪಾಯ್ತಾ? ಅವರಿಗೆ ನಿನ್ನ ಹೆರಿಗೆ ಆಗೋವರೆಗೂ ಇಲ್ಲೇ ಇರುವಂತೆ ಹೇಳ್ತೇನೆ. ಈಗ ನೀನು ಸದಾ ಸಂತೋಷವಾಗಿರಬೇಕು ಎಂದರು ನಾಗರತ್ನಮ್ಮ. ಅಮ್ಮ, ನಾನು ಸಂತೋಷವಾಗಿ ಇದ್ದೀನಲ್ಲ, ಯಾವ ಚಿಂತೆ ಇರುತ್ತೆ ನನಗೆ ಹೇಳಿ? ಮನೆಯವರೆಲ್ಲರೂ ನನ್ನನ್ನು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿರುವಾಗ ಇನ್ನೇನಮ್ಮ ಬೇಕು? ನಿಮ್ಮ ತಾಯಿಯ ನೆನಪಾಯ್ತೇನೋ? ನೀವು ಸದಾ ನನ್ನ ಹತ್ತಿರಾನೇ ಇರುವಾಗ ಇನ್ನೆಲ್ಲಮ್ಮ ನೆನಪಾಗೋದು? ಅಯ್ಯೋ ಹುಚ್ಚುಡುಗಿ, ನನ್ನನ್ನಲ್ಲಮ್ಮ ಹೇಳಿದ್ದು, ನಿಮ್ಮ ತಾಯಿಯನ್ನು. ಅಮ್ಮ, ನೀವು ನನ್ನ ತಾಯಿನೇ ಅಲ್ವೇನಮ್ಮ? ಹೆತ್ತಮ್ಮನಷ್ಟೇ ಯಾರಮ್ಮ ಬರಲು ಸಾಧ್ಯ? ಆ ಕರುಳು ಸಂಬಂಧನೇ ಬೇರೆ, ಆ ಮಮತೆ ವಾತ್ಸಲ್ಯ ಅವರಿಗಲ್ಲದೆ ಬೇರೆ ಯಾರಿಗಮ್ಮ ಇರುತ್ತೆ? ನಿನ್ನಂಥ ಅಮ್ಮಂದಿರಿಗೆ ಇದಕ್ಕಿಂತಲೂ ಹೆಚ್ಚಾಗಿರುತ್ತಮ್ಮ. ಈ ದಿನ ನನಗೆ ನಮ್ಮ ತಾಯಿಗಿಂತಲೂ ನೀವು ಹೆಚ್ಚು. ನಿಮ್ಮ ಋಣನ ನಾನು ಎಷ್ಟು ಜನ್ಮ ಎತ್ತಿ ಬಂದು ನಿಮಗೆ ಸೇವೆ ಮಾಡಿದರೂ ತೀರಿಸಲಾಗೋದಿಲ್ಲ ಎಂದು ಭಾವುಕತೆಯಿಂದ ಹೇಳಿ ಅವರ ಕೈಗಳನ್ನು ಹಿಡಿದುಕೊಂಡು ತನ್ನ ಕಣ್ಣೊತ್ತಿಕೊಂಡ್ಳು. ಸೊಸೆಯ ಈ ನಡವಳಿಕೆಯಿಂದ ಗಾಬರಿಗೊಂಡು ಏನಾಯಿತು ಇವಳಿಗೆ ಎಂದುಕೊಂಡು ಹತ್ತಿರ ಬಂದು ಕುಳಿತು ಅವಳ ತಲೆ ಸವರುತ್ತಾ, ಯಾಕಮ್ಮ ಕಲ್ಯಾಣಿ, ಏನಾಯಿತು? ಏನು ಬೇಕು ಹೇಳು? ನಿನ್ನ ಈ ವರ್ತನೆ ನೋಡಿದ್ರೆ ನನಗೆ ಭಯ ಆಗುತ್ತೆ. ಏನಾಗುತ್ತಿದೆ ನಿನಗೆ? ಆರೋಗ್ಯ ಚೆನ್ನಾಗಿದೆ ತಾನೇ ಎಂದ್ಲು. ಅಮ್ಮ, ನಾನು ಚೆನ್ನಾಗಿದ್ದೀನಿ, ಗಾಬರಿ ಆಗುವಂಥದ್ದು ಏನೂ ಇಲ್ಲ. ಮತ್ತ್ಯಾಕೆ ಏನೇನೋ ಮಾತನಾಡ್ತಿದ್ದೀಯಾ? ಏನೂ ಇಲ್ಲ, ಇರುವ ವಿಚಾರನೇ ಹೇಳ್ತಿದ್ದೀನಿ. ಏನದು? ಸರಿಯಾಗಿ ಹೇಳು, ಗೊಂದಲ ಮಾಡ್ಕೊಂಬೇಡ. ನಿನ್ನ ಮನಸ್ಸಲ್ಲಿ ಇರೋದನ್ನು ಹೇಳಿಬಿಡು. ಬಸಿರಿ ಬಯಕೆ ಮನಸ್ಸಿನಲ್ಲೇ ಇಟ್ಕೋಬಾರ್ದು. ಅದು ಮಗುವಿನ ಮೇಲೆ ಪರಿಣಾಮ ಬೀರುತ್ತೆ. ಮಗು ಆರೋಗ್ಯವಾಗಿ ಹುಟ್ಟಬೇಕು ಅಂದರೆ ನೀನು ಯಾವ ಚಿಂತೆಯಾಗಲಿ ಆಸೆಗಳನ್ನಾಗಲಿ ಮನಸ್ಸಿನಲ್ಲಿ ಇಟ್ಕೋಬಾರ್ದು. ಸದಾ ಸಂತೋಷವಾಗಿರಬೇಕು, ಹೀಗೆ ಕೊರಗಬಾರದು ಎಂದು ನೊಂದುಕೊಂಡ್ರು. ಅತ್ತೆಯವರು ಆತಂಕ ನೋಡಿ ಕಲ್ಯಾಣಿಗೆ ಬೇಸರವಾಯಿತು. ಸುಮ್ಮನೆ ನನ್ನಿಂದ ಅವರು ಆತಂಕ ಪಡಬೇಕಾಯ್ತಲ್ಲ, ಎಂಥ ಕೆಲಸ ಮಾಡಿದೆ ನಾನು?
ಎಂದುಕೊಂಡ್ಳು. ಅಮ್ಮ, ನೀವು ಆತಂಕ ಪಡುವಂಥದ್ದು ಏನೂ ಆಗಿಲ್ಲ. ನಾನು ಇಷ್ಟೊತ್ತು ನಿಮ್ಮ ಬಗ್ಗೆನೇ ಯೋಚಿಸ್ತಿದ್ದೆ. ನನ್ನ ಬಗ್ಗೆ ಯೋಚಿಸ್ತಿದ್ಯಾ? ಏನಿದೆ ಅಂಥ ವಿಷಯ? ನನಗೆ ಯಾವಾಗಲೂ ನಿಮ್ಮ ನೆನಪಾಗುತ್ತೆ. ನೀವು ಸದಾ ನನ್ನ ಹತ್ತಿರಾನೇ ಇರಬೇಕು ಅನ್ನಿಸುತ್ತೆ. ನಿಮ್ಮ ಮಡಿಲಲ್ಲಿ ತಲೆ ಇಟ್ಕೊಂಡು ಮಲಗಬೇಕು ಎಂದು ಆಸೆ ಆಗುತ್ತೆ. ಅವಳು ಇನ್ನೂ ಏನೇನೋ ಹೇಳ್ತಿದ್ಲು. ಕಲ್ಯಾಣಿ, ನಾನು ನಿನ್ನ ಹತ್ತಿರಾನೇ ಇದ್ದೀನಿ. ಬೇಕಿದ್ರೆ ನನ್ನ ತೊಡೆ ಮೇಲೆ ತಲೆ ಇಟ್ಟು ಮಲಗಿಕೋ. ಹೀಗೆಲ್ಲ ಮಾತನಾಡಬೇಡ. ಅಮ್ಮ, ಯಾಕೆ ನೀವು ಅಷ್ಟೊಂದು ಗಾಬರಿ ಪಡ್ತಿದ್ದೀರಿ? ಇನ್ನೇನು ಈ ರೀತಿ ಮಾತನಾಡಿದ್ರೆ ಗಾಬರಿ ಆಗಲ್ವಾ? ನಿಮ್ಮ ಬಗ್ಗೆ ಅಭಿಮಾನದಿಂದ ಹೇಳ್ತಿದ್ದೀನಿ. ನನ್ನ ಬಗ್ಗೆ ಹೇಳೋದಕ್ಕೆ ಏನಿದೆ? ನಾನು ಇವತ್ತು ಇಷ್ಟು ಸಂತೋಷವಾಗಿದ್ದೀನಿ ಅಂದರೆ ಅದಕ್ಕೆ ಕಾರಣ ನೀವೇನಮ್ಮ. ಮೇಲೆ ಆ ಭಗವಂತನ ಮುಂದೆ ನಾವು ಯಾರಮ್ಮ? ಎಲ್ಲದಕ್ಕೂ ಅವನೇ ಕಾರಣ. ನನ್ನ ಪಾಲಿಗೆ ದೇವರು ನೀವೇನಮ್ಮ. ನೀವು ಇಲ್ಲಿಗೆ ಬರದೆ ಹಳ್ಳಿಯಲ್ಲೇ ಇದ್ದಿದ್ರೆ ಹೀಗೆಲ್ಲ ಆಗ್ತಿರಲಿಲ್ಲ. ನನ್ನ ಬಗ್ಗೆ ನೀವು ನೀಡಿದ ಮುತುವರ್ಜಿಯಿಂದ ನಾನು ತಾಯಿಯಾಗುವ ಸ್ಥಿತಿಗೆ ಬಂದಿದ್ದೆ. ನಾನು ಆಸ್ಪತ್ರೆಗೆ ಹೋದಾಗಲೆಲ್ಲ ವಿಶ್ರಾಂತಿ ಬೇಕು ಎಂದು ಹೇಳ್ತಿದ್ರು. ಆದರೆ ಮನೆಯಲ್ಲಿ ಒಂದು ಗಳಿಗೆನೂ ಬಿಡುವಿರ್ತಿರಲಿಲ್ಲ. ನಾನು ಯಾರಿಗೂ